ಗೊತ್ತಿಲ್ಲ ನಮಗೆ. ಒಟ್ಟಾಗಿದ್ದ ಭಾರತವನ್ನ ತುಂಡು ಮಾಡಿದ್ರಿ ನೀವು. ಆ ಎಂಗಿನ್ನದಲ್ಲಿ ಯುವಕರಿಗೆ ಏನ್ ಕರೆ ಕೊಡ್ತಾ ಇದೀರಿ? ಭ್ರಷ್ಟಾಚಾರ ಮಾಡಿ ಅಂತ ಹೇಳಿ. ಆ ಹೆಸರಲ್ಲಿ ನಾವು ಭ್ರಷ್ಟಾಚಾರ ಮಾಡಿದ್ದೇವೆ, ಎಲ್ಲ ದೇಶದ ಯುವಕರು ಭ್ರಷ್ಟಾಚಾರ ಮಾಡಿ ಅಂತ ಕರೆ ಕೊಡ್ತಾ ಇರುವಂತ ಈ ಕಾಂಗ್ರೆಸ್ಸಿನ ದುಡ್ಡರು ಯಾರಿದ್ದಾರೆ ಅವ್ರ ಬಗ್ಗೆ ನಮ್ಮ ಹೋರಾಟ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ದೇಶಭಕ್ತರು. ಅವ್ರು ಹೇಳಿದ್ರು ದೇಶಭಕ್ತರ ಹಣವನ್ನ ಲೂಟಿ ಮಾಡಿದಿರಿ, ಇದು ಸರಿಯಲ್ಲ, ಹಾಗಾಗಿ ಕಾನೂನಿನ ಒಂದು ಶಿಕ್ಷೆಗೆ ಒಳಪಡಬೇಕಾಗತ್ತೆ ನೀವು ಅಂತ ಹೇಳಿದ್ರು. ನ್ಯಾಯಾಲಯಕ್ಕೆ ಹೋದ್ರು ಮತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ. 1,000 ಕೋಟಿಗೂ ಹೆಚ್ಚು ಹಣದ ಭ್ರಷ್ಟಾಚಾರವನ್ನು ಮಾಡಿದಿರಲ್ಲ ನೀವು. ನೀವು ಈ ದೇಶದಲ್ಲಿ ಇರಲಿಕ್ಕೆ ಲಾಯಕ್ ಇದ್ದೀರಾ ನೀವು? ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡುವಂತ ರಾಹುಲ್ ಗಾಂಧಿ ನೆಟ್ಟಿಗಿದ್ಯಾ ನೀನು? ನೀನ್ ನೆಟ್ಟಿಗಿದ್ದ ರಾಹುಲ್ ನಮ್ಮ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಬೇಕಾಗತ್ತೆ. ಅತ್ಯಂತ ಪ್ರಾಮಾಣಿಕವಾಗಿರುವಂತ ಒಬ್ಬ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಆಗಿರುವಂತ ನೆಹರು 38 ಭ್ರಷ್ಟಾಚಾರವನ್ನು ಮಾಡಿದಂತವರು. ನಿಮ್ಮ ತಾತ ನಮ್ಮ ನರೇಂದ್ರ ಮೋದಿ ಅವರ ಬಗ್ಗೆ ಪ್ರಶ್ನೆ ಮಾಡ್ತೀರಿ. ಸಂಸದರ ಮನೆಗಳಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತೀರಿ. ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸಂಗತಿಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇಶಭಕ್ತರ ಹಣವನ್ನು ಲೂಟಿ ಮಾಡಿದಂತ ನೆಹರು, ಪಕ್ಷಾಸ್ತಿಯನ್ನು ಲಪಟಾಯಿಸಿರುವಂತ ನಿಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಖರ್ಗೆ, ಇವರಿಬ್ಬರು ಮನೆಗಳು ನಿಮಗೆ ಗೊತ್ತಿಲ್ಲದೆ ವಿಳಾಸ ಗೊತ್ತಿಲ್ಲದೆ ಕಳಿಸ್ಕೊಡ್ತೇವೆ. ಈಗ ತಾಕತ್ತಿದ್ರ ಹೋರಾಟ ಆ ಮನೆಗಳ ಮುಂದೆ ಮಾಡಿ ನೋಡೋಣ. ನೀವು ಆ ಮನೆಗಳ ಮುಂದೆ ಮಾಡಿ. ನೀವು ಮಾತಾಡ್ತಿದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವ್ರು ನಾವಂತ ಹೇಳ್ತೀರಲ್ಲ ನೀವು. ಸ್ಥಳದವ್ರು ಎಲ್ಲಿ ಹೋರಾಟ ಮಾಡಿದ್ರಿ ಅಂತ ಕೇಳ್ತೀರಿ. ಬಿಜೆಪಿಯವರು ಯಾವಾಗ ಹೋರಾಟ ಮಾಡಿದ್ರಿ ಅಂತ ಕೇಳ್ತೀರಿ ನೀವು. ಆದ್ರೆ ನೆಹರು ಅವರಿಗೆ ನಿಮಗೆ ಕೇಳಲಿಕ್ಕೆ ತಾಕತ್ತಿಲ್ವಾ? ಕಾಂಗ್ರೆಸ್ನವರಿಗೆ ಯಾಕೆ ದೇಶಭಕ್ತರ ಹಣವನ್ನು ಲೂಟಿ ಮಾಡಿದೆ ನೆಹರು ಅಂತ ಕೇಳಲಿಕ್ಕೆ ಯೋಗ್ಯತೆ ಇಲ್ವಾ ನಿಮಗೆ? ಶಕ್ತಿ ಕೊಡುವಂತ ಕೆಲಸವನ್ನು ನಮ್ಮ ರಾಜ್ಯದ ನಾಯಕತ್ವ ಮಾಡ್ತೇವೆ. ಕಾಂಗ್ರೆಸ್ಸಿನ ನಾಯಕತ್ವ ಸಿದ್ದರಾಮಯ್ಯನವರು ಅವರಿಗೆ ಶಕ್ತಿಯನ್ನು ಕೊಡ್ತಾ ಇದ್ದೀರಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಶಕ್ತಿಯನ್ನು ದಾನ ಎರಿತಾ ಇದ್ದೀರಿ. ಖರ್ಗೆ ಅವರು ಅವ್ರ ಜೊತೆನೆ ಅವ್ರ ಮನೆಯಲ್ಲೇ ಕುಟುಂಬಸ್ಥರಾಗಿ ಭಾಗಿಯಾಗಿಬಿಟ್ಟಿದ್ದೀರಿ. ಅಲ್ಲೇ ಬಿದ್ದು ಸಾಯ್ತಾ ಇದ್ದೀರಿ, ಬಡದಾಡ್ತಾ ಇದ್ದೀರಿ. ಒಂದೇ ದೇಶಭಕ್ತರ ನೀವು, ದೇಶಕ್ಕೆ ಅಪಮಾನ ಮಾಡಿರುವಂತಹ, ದೇಶಭಕ್ತರ ಹಣವನ್ನು ಲೂಟಿ ಮಾಡಿರುವಂತಹ ನೆಹರು ಪಕ್ಷ ಬೇಕೋ, ಈ ರಾಜ್ಯ ಬೇಕೋ, ಈ ದೇಶ ಬೇಕೋ ಯೋಚನೆ ಮಾಡಿ. ನೀವು ಇಟ್ಕೊಂಡಿದ್ದೀರಿ ಕಾಂಗ್ರೆಸ್. ಯಾಕೆ ಭ್ರಷ್ಟಾಚಾರದ ವ್ಯವಸ್ಥೆಗೆ ಸೋನಿಯಾ ಗಾಂಧಿನ ರಕ್ಷಣೆ ಮಾಡ್ತೀರಿ, ರಾಹುಲ್ ಗಾಂಧಿನ ರಕ್ಷಣೆ ಮಾಡ್ತೀರಿ, ವಾದ್ರವರ ರಕ್ಷಣೆಯನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ರಕ್ಷಣೆಯನ್ನು ಮಾಡ್ತಿರೋದು ಕಾಂಗ್ರೆಸ್. ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಯಾವ ರೀತಿಯ ದೊಂಬಿಯನ್ನ ಮಾಡ್ತಾ ಇದ್ದಾರೆ ನೀವು ನೋಡಿದ್ದೀರಿ. ಇನ್ನು ಅವರ ಜೀವ, ಅವರ ಹಣದ ಮೂಲ, ಅವರ ಇಡೀ ರಾಜಕೀಯದ ಭವಿಷ್ಯ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನ ಜೈಲಿಗೆ ಹಾಕಿದ್ರೆ ಏನ್ ಮಾಡಬಹುದು ಕಾಂಗ್ರೆಸ್ನವರು? ಹಳ್ಳಿಯಲ್ಲಿ ಗಲಾಟೆಯನ್ನ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಬಿಡೋಣವಾ ಬಿಡಂಗಿಲ್ಲ ಅಂತ ಹೇಳಿದ್ರೆ ಜಾಗೃತಿಯನ್ನ ಮಾಡಬೇಕು. ಹಳ್ಳಿಗಳಲ್ಲಿ ಜಾಗೃತಿಯನ್ನ ಮಾಡಬೇಕು. ತಿಂದಿದ್ದಾರೆ ದುಡ್ಡು ಕಕ್ಕಬೇಕು, ಉಪ್ಪು ತಿಂದಿದ್ದಾರೆ ನೀರು ಕುಡಿಬೇಕು. ಆ ನೀರು ಕುಡಿಬೇಕಾದ್ರೆ ಸಾರ್ವಜನಿಕ ಆಸ್ತಿಗಳಿಗೆ, ಹಿಂದೂಗಳಿಗೆ ತೊಂದರೆಯನ್ನ ಮಾಡಕ್ ಕೊಟ್ರೆ ಬಿಡ್ತೀವ ಬಿಡಲ್ಲ ಅನ್ನುವಂತ ಶಪಥವನ್ನ ಮಾಡೋಣ, ಜಾಗೃತಿಯನ್ನ ಮಾಡೋಣ. ಈ ಕೇಸ್ನಲ್ಲಿ 100ಕ್ಕೆ 100 ಶಿಕ್ಷೆ ಆಗತ್ತೆ. ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರದ ಲ್ಯಾಂಡ್ ಮಾರ್ಕ್, ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಹೀಗೆ ಆಗತ್ತೆ ಅನ್ನುವಂತ ಇತಿಹಾಸ ಸೃಷ್ಟಿಯಾಗತ್ತೆ. ನಾವೆಲ್ಲರೂ ಸಾಕ್ಷಿಯಾಗೋಣ. ಈ ಸಂದರ್ಭದಲ್ಲಿ ಎಲ್ಲೇ ಸಣ್ಣ ಪುಟ್ಟ ಗೊಂದಲಗಳಾದ್ರೂ ಯುವ ಮೋರ್ಚಾದ ಕಾರ್ಯಕರ್ತರು